ಒಬ್ಬ ಕುರುಡ, ಕಣ್ಣು ಇರಲಿಲ್ಲ, ಕೈಯಾಗ ಕಂದೀಲ್ ಹಿಡ್ಕೊಂಡು ಹೊರಟಿದ್ದ. ಕಂದೀಲ್ ಅಂದ್ರೆ ನಿಮಗೆ ಗೊತ್ತಾಯ್ತು, ಲ್ಯಾಟಿನ್ ಅಂತ ಕರಿತೀವಲ್ಲ, ಅದನ್ನ ಹಿಡ್ಕೊಂಡು ಹೊರಟಿದ್ದ. ಹೋಗಬೇಕಾದ್ರೆ ಏನಾಯಿತು ಅಂತಂದ್ರೆ ಬಹಳಷ್ಟು ದಾವಂತದಲ್ಲಿ ಸೂರ್ಯ ಮುಳುಗಿದ್ದ, ಕೊಂಚ ಕತ್ಲಾಗಿತ್ತು, ಮನೆ ಸೇರಬೇಕು ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಕುರುಡ ಕೈಯಾಗ ಕಂದ್ಲು ಹಿಡ್ಕೊಂಡು ಹೊರಟಿದ್ದ, ಲ್ಯಾಟಿನ್ ಹಿಡ್ಕೊಂಡು ಹೊರಟಿದ್ದ. ನೀವಂತೀರಿ, ಅಲ್ರಿ ಅಜ್ಜಾರ ಕುರುಡತ್ತಿರೋ ನೀವು ಮೊದ್ಲ ಕಣ್ಣು ಕಾಣಂಗಿಲ್ಲ ಅಂತ್ರಿ, ಈ ಕಂದ್ಲಿ ಬೆಳಕು ತೊಗೊಂಡು ಏನು ಮಾಡವದಾನ ಅಂತ ವಿಚಾರ ಮಾಡ್ತಿರ್ತೀರಿ. ಮುಂದೆ ಗೊತ್ತಾಗ್ತದ. ಹೋಗ್ತಿರೋ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಎದುರಿಗೊಬ್ಬ ಮನುಷ್ಯ ನಮ್ಮ ನಿಮ್ಮಂಗೆ ಕಣ್ಣಿದ್ದವ ಬಂದು ಅವನಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ತಕ್ಷಣ ಕುರುಡನಿಗೆ ಸಿಟ್ಟು ಬಂತು. ಆತ ಹೇಳ್ದೇನಂತ, ಅಲ್ಲೋ ಮಾರಾಯ, ದೇವ್ರು ನನಗಂತೂ ಕಣ್ಣು ಕೊಟ್ಟಿಲ್ಲ, ನನಗೆ ಕಣ್ಣು ಕಾಣಂಗಿಲ್ಲ, ನನ್ನಂತ ಕುರುಡು ಬರಾಕತ್ತೀನಿ ಅಂತಂತ ಹೇಳಿ ನಿಮಗಾರ ಗೊತ್ತಾಗ್ಲಿ ಅಂತಂತ ಹೇಳಿ ನನ್ನ ಕೈಯಾಗ ಕಂದೀಲ್ ಹಿಡ್ಕೊಂಡು ಲ್ಯಾಟಿನ್ ಹಿಡ್ಕೊಂಡು ಬರಾಕತ್ತೀನಿ. ಅಟ್ಲೀಸ್ಟ್ ಈ ಲ್ಯಾಟಿನ್ ಒಳಗಿನ ಬೆಳಕು ನೋಡ್ಯಾರ ಇಲ್ಲಿ ಯಾರೋ ಒಬ್ಬ ಬರಾಕತ್ತಾನ ಅಂತಂತೇಳಿ ಕಣ್ಣಿದ್ದವ್ ನೀನಾರ ಸೈಡಿಗೆ ಸರ್ದು ಹೋಗ್ಬೇಕಿಲ್ಲ, ಪಕ್ಕಕ್ಕೆ ಸರ್ದು ಹೋಗ್ಬೇಕಿಲ್ಲ ಅಂತಂದಾಗ ಅಲ್ಲಿದ್ದ ಕಣ್ಣಿದ್ದಾವ ಹೇಳಿದ್ನಂತ, ನೋಡಪ್ಪ ನೀ ಬರೋದು ನನಗೆ ಕಂಡಿಲ್ಲ, ಹೀಗಾಗಿ ನಾನು ನಿನಗೆ ಡಿಕ್ಕಿ ಹೊಡೆದು ನಿನ್ನನ್ನು ಕೆಡತಕ್ಕಂಥ ವ್ಯವಸ್ಥೆಗೆ ಬರಬೇಕಾಯ್ತು. ಅಲ್ಲೋ ಮಾರೆ, ಕಂದೀಲರ ಹತ್ತಿತ್ತಲ್ಲ, ಕಂದೀಲ್ ನೋಡ್ಯಾರ ಸರಿಬೇಕಿಲ್ಲ, ಬೆಳಕಾರ ನೋಡಿ ಸರಿಬೇಕಿಲ್ಲ ಅಂತಂದಾಗ ಆವಾಗ ಕಣ್ಣಿಲ್ಲದೆ ಇರ್ತಕ್ಕಂಥ ಆ ವ್ಯಕ್ತಿಗೆ ಕಣ್ಣಿದ್ದಾವ ಹೇಳಿದ್ನಂತ, ನೀ ತಪ್ಪು ತಿಳ್ಕೊಂಡಿಪ್ಪ, ನಿನ್ನ ಕೈಯಾಗ ಕಂದೀಲ್ ಹತ್ತಿತ್ತು ಅಂತಂತಂದ್ರೆ ನೀ ಬರಾಕತ್ತಿ ಅಂತಂತೇಳಿ ನಾನು ಸರಿತಿದ್ದೆ. ಆದ್ರೆ ದುರಂತ ನಿನ್ನ ಕಂದೀಲೊಳಗಿನ ದೀಪ ಆರೈತಿ, ಅಲ್ಲಿ ದೀಪ ಇಲ್ಲ, ಹೀಗಾಗಿ ನೀ ಬರೋದು ನನಗೆ ಗೊತ್ತಾಗಿಲ್ಲ, ಅದಕ್ಕೆ ನಾನು ನಿನಗೆ ಡಿಕ್ಕಿ ಹೊಡಿಬೇಕಾಯ್ತು ಅಂತ ಹೇಳಿದ್ರಂತೆ. ಆಮೇಲೆ ಅಲ್ಲಿ ಕಣ್ಣಿದ್ದ ವ್ಯಕ್ತಿ ಏನು ಮಾಡ್ದ ಅಂತಂದ್ರೆ ಮತ್ತೆ ಆ ಲ್ಯಾಟಿನನ್ನು ಗ್ಲಾಸೆಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ದೀಪ ಪ್ರಜ್ವಲನೆ ಮಾಡಿ, ಈಗ ಹೋಗು, ನಿನಗೆ ಯಾರೋ ಡಿಕ್ಕಿ ಹೊಡೆಯಂಗಿಲ್ಲ ಅಂತ ಹೇಳ್ದ. ಹಾಗೆ ನಮ್ಮ ಅರಳಿಕಟ್ಟಿ ಗ್ರಾಮದ ಜನರ ಬದುಕು ಹೆಂಗಾಗಿತ್ತು ಅಂತಂದ್ರೆ ನಾವೆಲ್ಲ ಕುರುಡರಾಗಿದ್ವಿ. ನಾವೇನು ತಿಳ್ಕೊಂಡಿದ್ವಿ ಅಂತಂದ್ರೆ ದನ ಕನಕ ಕಾಮಿನಿ ಕಾಂಚನಗಳ ಆಸೆಗೆ ಬಿದ್ದು ನಮ್ಮೊಳಗಿನ ಆಧ್ಯಾತ್ಮಿಕತೆಯ ಕಂದೀಲ ಆರಿದ್ರು ಕೂಡ ಹಂಗ ಬದುಕು ನಡೆಸಕತ್ತಿದ್ವಿ, ಹಂಗ ಓಡಿ ಹೊಂಟಿದ್ವಿ, ಎಲ್ಲಿ ಬೀಳ್ತಿದ್ವೋ ಗೊತ್ತಿಲ್ಲ. ಆದ್ರೆ ನಾವು ಕೆಳಗೆ ಬೀಳೋದಕ್ಕಿಂತ ಪೂರ್ವದೊಳಗಡೆ ನಮ್ಮ ಬಾಳೆಗೆ ಬೆಳಕಾಗಿ ಬಂದವರು ಯಾರು ಅಂತಂದ್ರೆ ಪೂಜ್ಯ ಶಿವಮೂರ್ತಿ ಮಹಾಸ್ವಾಮಿಗಳವರು ಅದು ಆಧ್ಯಾತ್ಮಿಕ ಜ್ಯೋತಿಯನ್ನು ನಮ್ಮ ಬಾಳಿನೊಳಗಡೆ ಬೆಳೆಸಿದರು. ಪೂಜ್ಯ ಶ್ರೀಗಳವರು ಬಂದಾಗ್ಲಿಂದಲೂ ಕೂಡ ಈ ಊರು, ಈ ಗ್ರಾಮ ಆಧ್ಯಾತ್ಮಿಕದ ತಾಣ ಆಗಿದೆ. ಇದಕ್ಕೆಲ್ಲನೂ ಕೂಡ ಮೂಲ ಪ್ರೇರಕ ಶಕ್ತಿ, ಕರ್ತೃತ್ವ ಶಕ್ತಿ ಜೊತೆಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕೃಪಾ ಕಟಾಕ್ಷದಿಂದ ಈ ಭವ್ಯ ಮಠ ಇಷ್ಟು ದಿವ್ಯತೆಗೆ ಬಂದಿದೆ. ತಾವೆಲ್ಲರೂ ಕಣ್ಣಾರೆ ಕಂಡಿದ್ದೀರಾ ಈ ಮಠ ಮೊದಲು ಹೆಂಗಿತ್ತು. ಅಜ್ಜಾರು ಬಂದ ಬಳಿಕ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದರು. ಪ್ರತಿ ವರ್ಷವೂ ಕೂಡ 5 ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅರಳಿಕಟ್ಟಿ ಗ್ರಾಮದೊಳಗಡೆ ಬರೀ ಒಂದು ಮಠದ ಜಾತ್ರೆ ಅಂತ ಸೀಮಿತ ಆಗದೇನೆ ಇಡೀ ಊರಿನ ಸಂಭ್ರಮದ ಥರದೊಳಗಡೆ ಈ ಕಾರ್ಯಕ್ರಮ ಪೂಜ್ಯ ಶ್ರೀಗಳವರು ವಿಶಾಲಗೊಳಿಸಿದ್ದಾರೆ. ಇದರೆಲ್ಲದರ ಮೂಲ ಉದ್ದೇಶ ಏನು ಅಂತಂದರೆ ನಮ್ಮೆಲ್ಲ ಜನರು ಆಧ್ಯಾತ್ಮಿಕ ಜೀವಿಗಳಾಗಬೇಕು ಅಂತಕ್ಕಂಥದ್ದು. ನಮ್ಮ ಸದಾನಂದ ಶಾಸ್ತ್ರಿಗಳವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು, ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅದ. ನಮ್ಮೊಳಗಿನ ಹಣ, ಆಸ್ತಿ, ರೊಕ್ಕ, ರೂಪಾಯಿ ಇದ್ಯಾವುದೂ ದೇವ್ರು ನೋಡೋದಿಲ್ಲ. ನಮ್ಮಲ್ಲಿ ಎಟ್ಟು ಆಧ್ಯಾತ್ಮಿಕತೆ ಐತಿ, ಎಟ್ಟಿವ ಭಕ್ತಿವಂತ ಅದಾನ ಅಂತ ಅನ್ನೋದು ಮಾತ್ರ ದೇವ್ರು ನೋಡ್ತಾನ ವಿನಃ ನಮ್ಮೊಳಗಿನ ರೊಕ್ಕ ರೂಪಾಯಿ ನೋಡಂಗಿಲ್ಲ. ಹೌದಲ್ಲ? ಈಗ ನೀವು ಹೇಳ್ತಿರಲ್ಲ, ಎಲ್ಲರೂ ತೀರ್ಕೊಂಡ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಏನಂತ, ಭಾಳ ಭಕ್ತಿವಂತಿದ್ದ, ನಾವು ತೀರ್ಕೊಂಡ, ದೇವ್ರು ಅವನಿಗೆ ಮುಕ್ತಿ ಕೊಟ್ಟ ಅಂತಾರೆ. ಹಿಂಗಂತಾರೋ. ಭಾಳ ರೊಕ್ಕ ಮಾಡಿದ್ದವನಿಗೆ ಮುಕ್ತಿ ಕೊಟ್ಬಿಡು ದೇವ್ರು ಅಂತಾರೋ. ಎಚ್ಚರ ಇದಿರೋ ಇಲ್ಲ? 9:40 ಆಗಿರ್ಬೇಕು, ಬಹುಶಃ 9:50 ಆಗೈತೆ ಅಂತ ಕಾಣ್ತತಿ. 9 ಮೇಲೆ 10, 10 ಮೇಲೆ ತುತ್ತ, ಹಾಸಿಗೆ ಹಸ, ಚದರ ಹೊಚ್ಚಕ್ಕದ ಮುಚ್ಚ, ತಿರ್ವ್ಯಾಡಿ ಬೇರೆ ಚಳಿ ಬೇರೆ ಬಿಟ್ಟತಿ. ನೀವೇ ಕೆಳಗೆ ಕೂತೀರಿ, ನಿಮಗೆ ಅಟ್ಟು ಹತ್ತವಲ್ತದ. ಅಪ್ಪರ್ ಕರೆಸಿ ಮ್ಯಾಲೆ ಕುಂದಿರ್ಸ್ಯಾರ, ಇದ್ದು ಬದ್ದು ಚಳಿ ಎಲ್ಲ 4 ಮಂದಿಗೆ ಬಿಡ್ಕೊಳಕತ್ತತಿ. ಅವ್ರು ಅವಾಗಲಿಂದ ಚಪ್ಪಾಳೆ ಹೊಡ್ರಿ ಅಂತ ನಮ್ಮ ಹುಣಸಿಕಟ್ಟಿ ಅಪ್ಪರು ಸದಾನಂದ ಅಣ್ಣ ಹೇಳಕತ್ತಾರ. ಕರೆ ನಿಮಗೇನು ಚಪ್ಪಾಳೆ ಹೊಡ್ಯಾಕೆ ಬ್ಯಾಸರ ಅಂತೇನಲ್ಲ, ಕೈ ಹೊರಗೆ ತೆಗೆದ್ರೆ ಇಲ್ಲಿ ತಂಡಿ ಹತ್ತತ್ತ ನಾವು ಸಾಂಗ್ತಾಯ್ತು ನಿಮಗೆ. ಹೌದಿಲ್ಲ? ಹೀಗಾಗಿ ಹಣವಂತ ಭಾಳ ರೊಕ್ಕ ಮಾಡಿದವ, ಭಾಳ ಪ್ಲಾಟ್ ಮಾಡಿದವ ಸತ್ತಂದ್ರೆ, ನುಗ್ಗು ಪ್ಲಾಟ್ ಮಾಡಿದ್ನಪ್ಪ ಡೈರೆಕ್ಟ್ ದೇವ್ರ ಹತ್ರ ಹೋದ್ ನೋಡಂತಾರೆ ಯಾರು. ಭಾಳ ರೊಕ್ಕ ಮಾಡಿದ್ದ, ಮನಿ ಮ್ಯಾಲ ಮನಿ ಕಟ್ಟಿದ್ದ, ಎಲ್ಲ ಬ್ಯಾಂಕಿನಾಗ ಡಿಪಾಸಿಟ್ ಇತ್ತು, ಭಾಳ ರೊಕ್ಕ ಮಾಡಿದ್ದ ದೇವ್ರು ಮುಕ್ತಿ ಕೊಟ್ಟ ಅಂತಾರೆ. ಇಲ್ಲ, ರೊಕ್ಕ ರೂಪಾಯಿ ಎಲ್ಲಿ ಉಳಿತೇವೆ? ಧನಾನಿ ಭೂಮೋ ಪಶವಶ್ಚ ಗೋಶ್ಚ ಬಾರ್ಯ ಗೃಹದ್ವಾರೆ ಜನಾಹ ಸ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವ ಏಕಃ ಅಂತ ಹೇಳ್ತಾರೆ ಸಂಸ್ಕೃತ ಸುಭಾಷಿತಕಾರರು. ರೊಕ್ಕ ಇಟ್ರೆ ಬ್ಯಾಂಕಿನಾಗ ಡಿಪಾಸಿಟ್ ಅಲ್ಲೇ ಉಳಿತದ, ಹೊಲನೂ ಅಲ್ಲೇ ಇರ್ತದ, ಮನಿನೂ ಇಲ್ಲೇ ಇರ್ತದ. ಹೆಂಡ್ರ ಮಕ್ಕಳ ಭಾಳ ಅಂದ್ರೆ ಎಲ್ಲಿತನ ಬಂದಾರ ಅವ್ರು, ಎಲ್ಲಿತನ ಹೋಗ್ತೀವ್ರಿ?
ಆ? ಅಲ್ಲ, ತಾಳಿ ಕಟ್ಟಿಸ್ಕೊಳ್ಬೇಕಾದ್ರೆ ಮಂತ್ರ ಹೇಳೇ ಇರ್ತಾರ ವೇದಮೂರ್ತಿಗಳೇನಂತ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಶ ನಾತಿ ಚರಾಮಿ ಅಂತಿರ್ತಾರ. ಧರ್ಮ ಅರ್ಥ ಕಾಮ ಮೋಕ್ಷದೊಳಗಡೆನೂ ಕೂಡ ನಿನ್ನೊಟ್ಟಿಗೆ ಇರ್ತೀನಿ ಅಂತಂತೇಳಿ. ಧರ್ಮದೊಳಗಡೆ ಇರ್ತಾರೆ, ಸಾಂಸಾರಿಕ ಜೀವನದೊಳಗಡೆ ಇರ್ತಾರೆ. ಅರ್ಥ ಅಂದ್ರೆ ರೊಕ್ಕದೊಳಗಂತೂ ಪಾಲ್ ಕೇಳ್ತೀರಿ, ಇದ್ದ ಇರ್ತೈತೆ ನಿಮಗೆ. ಮೋಕ್ಷ ಯಾವೊಂದು ಮುಗ್ದಿತ್ತಪ್ಪ ಓದ್ ಯಜಮಾನ, ನಾ ಏನು ಮಾಡಲಿ ಅಂತೀವಿ. ಹೌದಿಲ್ಲ? ಯಾರಾದ್ರೂ ಒಟ್ಟು ಯಾರ್ದು ಮುಗ್ದಿರ್ತೈತೆ ಅವ್ರು ಹೋಗಬೇಕು. ಹೌದಿಲ್ಲ? ಮುಗಿಲಿ ಮ್ಯಾಲೆ ಅವ ತೊಗಲಿನ ಮೇಲೆ ಇಟ್ಟ ವರ್ಷ ಅಂತ ತೊಗಲಿನ ಹಣಿ ಮೇಲೆ ಇಟ್ಟ ವರ್ಷ ಅಂತ ಬರೆದು ಕಳಿಸ್ಯಾನ. ಹೌದಿಲ್ಲ? ಈ ಮಂದ್ಯಾರ ಎಲ್ಲಿ ತನ ಬರ್ತೈತಿ? ರೊಕ್ಕಂತೂ ಬ್ಯಾಂಕಿನಾಗ ಉಳಿತು, ಕೊಟ್ಟವ್ರ ಹತ್ರ ಉಳಿತು. ಇನ್ನು ಒಡವೆ ಹಣ ಆಸ್ತವೆ ಇಲ್ಲಿ ತನ ಬರೋದೈತು, ಬಂಗಾರ ಬೆಳ್ಯಾರ ಇಲ್ಲಿ ತನ ಬರೋದೈತು. ಭಾಳ ಇದ್ದಾಗ ರೊಕ್ಕ ಇದ್ದಾಗ ಏನೋ ಆಗ ಕಾಲದೊಳಗೆ ಸೈ ಕಾಲದೊಳಗಡೆ ಭಾಳ ಬಂಗಾರ ತೊಗೊಂಡಿದ್ನಪ್ಪ, ಈಗ ಬಂಗಾರಕ್ಕೆ 1.5 ಲಕ್ಷ ದಾಟಾಕತ್ತತಿ ಅಂತಂತ ಹೇಳಿ ನಮ್ಮ ಅಪ್ಪ ಹೋಗ್ಬೇಕಾರೆ ಬಂಗಾರ ನುಗ್ಗು ಮಾಡಿದ್ದ ಅಂತೇಳಿ ಸತ್ತಾಗ ಏನಾರ ಒಂದು ತೊಲಿ ಬಂಗಾರ ಯಾಕೆ ಮಣ್ಣು ಮುಚ್ತಾರೆ ಯಾರು? ಅದೇನ ಕಣ್ಣಾಗ ಇನ್ನು ಕಿವ್ಯಾಗ ಏನೋ ಗುಂಜಿಡ್ಬೇಕತ್ತ, ಅದು ಇಟ್ಟವ ಗೊತ್ತು ನುಂಗಿದವಂಗೆ ಗೊತ್ತು. ಕಡಿಮೆ ಹಾಕಿಟ್ಟಿರ್ಲಿ ಅಂತ ಅವ ಕೇಳಿಲ್ಲ. ಅಪ್ಪಿತಪ್ಪ ಅವ ಕೇಳ್ತಿದ್ದ ಅಂತಂತಂದ್ರೆ ವಜ್ಜೆ ಇತ್ತು. ಯಾವುದೂ ಇಲ್ಲ. ಹೊಲ ಎಲ್ಲಿ ತನ ಬರ್ತೈತೆ? ಅದರ ಒಂದ ಹೊಟ್ಟೆಗೆ ಹುಟ್ಟಿರ್ತಾವೆ. ಪಾಲಾಗಬೇಕಾದ್ರೆ 1-2 ಸಾಲ ಹೆಚ್ಚಿಗೆ ಬಂತು ಅಂತಂದ್ರೆ ಎರಡು ಬಡದಾಡಕ್ಕೆ ಕೋರ್ಟಿಗೆ ಹೋಗೋರು ಎಂಜಿಗೆ ಉಳಿತಾರೆ. ಖರೆ ಸತ್ತು 48 ದಿನದಾಗ ನಿನ್ನ ಉತಾರದಾಗ ನಿನ್ನ ಹೆಸರು ಜಾಗದೊಳಗಡೆ ನಿನ್ನ ಮಕ್ಕಳ ಹೆಸರು ಏರಿಸ್ಕೊಂಡು ಕೂತಿರ್ತಾರೆ. ಹೌದಾ? ಇದೆಲ್ಲ ಅಸ್ಥಿರ ಐತಿ. ಭಾಳ ಹೊಲ ಇತ್ತಪ್ಪ ಇವಂಗ, ಭಗವಂತ ಬಂದು ಮುಕ್ತಿ ಕೊಡೋದಿಲ್ಲ. ರೊಕ್ಕ ರೂಪಾಯಿ ಇದ್ದವ್ ಮುಕ್ತಿ ಸಿಗೋದಿಲ್ಲ. ಮುಕ್ತಿ ಸಿಗೋದು ಯಾರಿಗೆ ಅಂತಂತಂದ್ರೆ ಭಕ್ತಿ ಇದ್ದವಂಗೆ ಮಾತ್ರ ಮುಕ್ತಿ ಸಿಗ್ತದ. ಅಂತ ಭಕ್ತಿ ಕಲಿಸ್ಕೊಟ್ಟವ್ರು ಯಾರು ಅಂತಂದ್ರೆ ನಮ್ಮ ಶಿವಮೂರ್ತಿ ಮಹಾಸ್ವಾಮಿಗಳವರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ. ಇದ ಭಕ್ತಿಯ ಸಂಭ್ರಮ. ಅರಳಿಕಟ್ಟಿ ಭಕ್ತಿ ಸಂಭ್ರಮ ಅಂತಂದ್ರೆ ಇಟ್ಟೆಲ್ಲ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳು ಹಮ್ಮಿಕೊಂಡಿದ್ದಾರೆ. ಇದೆಲ್ಲದರ ಮೂಲ ಉದ್ದೇಶ ಏನು ಅಂತಂದರೆ, ನಾವು ಹಣವಂತರಾಗೋದಕ್ಕಿಂತ ಗುಣವಂತರಾಗಬೇಕು, ಧನವಂತರಾಗೋದಕ್ಕಿಂತ ಭಕ್ತಿವಂತರಾಗಬೇಕು ಅಂತಕ್ಕಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಉದ್ಘಾಟನೆಗೊಂಡಿದೆ.